ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಅತ್ತೆ ಮನೆಗೆ ಆದಮೇಲೆ ಹಾಲಿಡೇಸ್ ಎಲ್ಲ ಮುಗಿಸ್ಕೊಂಡ್ಬಂದಿದ್ದಾದಮೇಲೆ ಇವತ್ತು ಒಂದು ಸ್ವಲ್ಪ ಕಿಚನ್ ಸೆಟಪ್ ಮಾಡೋದಿತ್ತು ಮತ್ತು ಗ್ರಾಸರೀಸ್ ತರಬೇಕಾಗಿತ್ತು ಅಂತ. ಯೂಶ್ವಲಿ ನಾವು ಡಿ-ಮಾರ್ಟ್ಗೆ ಹೋಗೋದು 2 ಮಂತ್ಸ್ ಒನ್ಸ್ 3 ಮಂತ್ಸ್ ಒನ್ಸ್ ಆ ಥರ. ಇವಾಗ ನಾನು ಹಾಲಿಡೇಸ್ಗೆ ಹೋಗೋಕ್ಕೆ ಮುಂಚೆಯಿಂದನೂ ಹೋಗೇ ಇರಲಿಲ್ಲ, ಹಾಗಾಗಿ ಎಲ್ಲ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಒಂದು 11:30 12 ಆಗಿತ್ತು. ಆವಾಗ ಹೋಗ್ಬಿಟ್ಟು ಏನೇನು ಐಟಮ್ಸು ಜಾಸ್ತಿನೇ ತರೋದಿತ್ತು. ಹಾಗಾಗಿ ತಂದಿದ್ದ ತಕ್ಷಣ ನನಗೇನಂದರೆ ಅಲ್ಲಿ ಒಳಗಡೆ ಎಲ್ಲ ನಾನೇನು ವೀಡಿಯೋ ಮಾಡೋಕ್ಕಾಗಿಲ್ಲ. ತಂದಿದ್ದ ತಕ್ಷಣವೇ ನನಗೆ ಎಲ್ಲ ಎತ್ತಿಟ್ಬಿಡ್ಬೇಕು, ಇಲ್ಲ ಅಂತಂದರೆ ಆ ಮೆಸ್ಸಿ ಆಗಿರೋದು ನೋಡೋದಕ್ಕೆ ಇಷ್ಟ ಆಗೋಲ್ಲ. ಮತ್ತು ಒಂಥರ ಯಾವಾಗ ಎತ್ತಿಕ್ತೀವಿ ಅನಿಸ್ತಾ ಇರುತ್ತೆ. ಒಂದು ಕಡೆ ಎಲ್ಲ ರೂಮ್ ಐಟಮ್ಸ್ ಎಲ್ಲ ಒಂದು ಇದಕ್ಕೆ ಹಾಕೊತಾ ಇದೆ. ಇಲ್ಲಿ ಕೆಳಗಡೆ ಇಡೋ ಐಟಮ್ಸ್ ಎಲ್ಲ ಅದನ್ನೆಲ್ಲ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಡಿ-ಮಾರ್ಟಲ್ಲೇ ಈ ಕಂಟೈನರ್ ತೊಗೊಂಡಿದ್ದು. ಇದೆಲ್ಲ ಗ್ರಾಸರಿ ಬಾಕ್ಸ್ ಇರೋದಕ್ಕೆ ಅಂತಲೇ ಯೂಸ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಮತ್ತು ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಏನಿದೆ ಏನಿಲ್ಲ ಅನ್ನೋದು ನಾವು ನೀಟಾಗಿ ಈಚೆಯಿಂದನೇ ನೋಡ್ಕೊಬೋದು. ಇದಂತೂ ನಂಗೆ ತುಂಬಾ ವರ್ತ್ ಅನ್ನಿಸ್ತು. ಈ ಸತಿ ಇನ್ನೊಂದು ಚಿಕ್ಕದು ತೊಗೋಬೇಕು ಅಂತ ಹೋದೆ, ಮಕ್ಕಳಿಗೆ ಬಾಕ್ಸ್ಗೆಲ್ಲ ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಅಂದ್ಕೊಂಡು ಹೋದೆ. ಬಟ್ ಅದು ಚಿಕ್ಕದು ಅವೈಲಬಲ್ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೋಡಿ ಅದು ಒಂದು ಬೇಕು, ತೊಗೊಂಡ್ಬರಬೇಕು. ಫುಲ್ ಆಲ್ಮೋಸ್ಟ್ ಇವತ್ತೆಲ್ಲ ಕಿಚನ್ದು ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಬರೀ ಕಿಚನ್ದೇ ಕೆಲಸ ಇಟ್ಕೊಂಡಿದ್ದೆ. ಅದೆಲ್ಲ ನೀಟಾಗಿ ಆರ್ಗನೈಸು ಒಂದೊಂದು ಜಾಗದಲ್ಲಿ, ಮತ್ತು ಯಾವ್ಯಾವ ಬಾಕ್ಸಸ್ ಎಲ್ಲ ಖಾಲಿ ಇರುತ್ತೋ ಅದೆಲ್ಲ ನೀಟಾಗಿ ಫಿಲ್ ಮಾಡಿಕೊಂಡು, ಮತ್ತು ಜೀರಾ ರೈಸು ಮತ್ತು ಬಾಸುಮತಿ ರೈಸ್ ಎಲ್ಲ ಈ ಥರ ಹಾಕ್ಕೊಂಡಿರ್ತೀನಿ. ಅದಾದಮೇಲೆ ಇವತ್ತು ನಾನು ಮತ್ತು ನಾನ್ ವೆಜ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೆ. ಸೊ ಏನಂತಂದರೆ ನಾನು ನೆಕ್ಸ್ಟ್ ಮಂಡೆಯಿಂದ ನಾನ್ ವೆಜ್ ತಿನ್ನಲ್ಲ ಇನ್ನು 1 ಮಂತು. ಇವಾಗ ಅಧಿಕ ಮಾಸ ಆಗಿರೋದ್ರಿಂದ ಅದು ಶಿವಲಿಂಗ ಪೂಜೆ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಎಲ್ಲ ಇವತ್ತೇ ಮುಗಿಸ್ಬಿಡೋಣ ಮಾಡಿ, ಆಮೇಲೆ ನಾಳೆಯಿಂದ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಟನ್ ಬಿರಿಯಾನಿ ಮತ್ತು ಮಟನ್ ಸಾರು, ಚಿಕನ್ ಫ್ರೈ, ಮತ್ತು ದೀಪಿಕಾ ಅಕ್ಕ ಮತ್ತು ಲಕ್ಷ್ಮಿ ಅಕ್ಕ ಎಲ್ಲ ಕರೆದಿದ್ರೆ. ಮತ್ತು ಅಕ್ಕ ಲಕ್ಷ್ಮಿ ಅಕ್ಕ ಬ್ಯುಸಿ ಇದ್ದರು ಅಂದ್ಬಿಟ್ಟು ಅವ್ರು ಬರೋಕ್ಕಾಗಿಲ್ಲ. ದೀಪಿಕಾ ಅಕ್ಕ ಅವರೆಲ್ಲ ಬಂದಿದ್ದರು. ಸೊ ನಾವು ಹಾಲಿಡೇಸ್ ಎಲ್ಲ ಸ್ಪೆಂಡ್ ಮಾಡ್ಕೊಂಬಂದಮೇಲೆ ಒಂದು ಸ್ವಲ್ಪ ಯೂಶ್ವಲಿ ಕೆಳಗಡೆ ಎಲ್ಲ ಬಂದು ಕಿಚನ್ಗೆಲ್ಲ ಹೆಲ್ಪ್ ಮಾಡೋದೇ ತುಂಬ ರೇರು. ನನಗೆ ನೆನ್ನೆ ಎಲ್ಲ ಡಿ-ಮಾರ್ಟ್ಗೆಲ್ಲ ಹೋಗಿ ಬಂದು ಫುಲ್ಲು ಎಲ್ಲ ಟಯರ್ಡಾಗಿ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು ಸೊ ಇವತ್ತು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ. ಇದಾದಮೇಲೆ ನಾನು 2 ಡೇಸ್ ವ್ಲಾಗ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ವೆಡ್ನೆಸ್ಡೇ ವ್ಲಾಗ್ ಆಗ್ತಾಯಿದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಅಜ್ಜಿ ಮನೆ ಊರಬ್ಬದ ವ್ಲಾಗ್ ಆಗಿರುತ್ತೆ. ಏನಪ್ಪ ಬರೀ ಊರಬ್ಬದೇ ವ್ಲಾಗ್ ಅಂತೆಲ್ಲ ಅಂದ್ಕೋಬೇಡಿ. ಯೂಶ್ವಲಿ ಇವಾಗ ಊರಬ್ಬ ಸೀಸನ್ ಆಗಿರೋದ್ರಿಂದ ಊರಬ್ಬ ದೇವರು ಅದೆಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾವು ಏನು ಹೋಗ್ತೀವಿ ಏನು ಮಾಡ್ತೀವಿ ಅದೇ ತೋರ್ಸೋಕ್ಕಾಗತ್ತೆ ಅಷ್ಟೇ. ಸೊ ಇವತ್ತೆಲ್ಲ ನಾವು ಸಿಂಪಲ್ ಆ್ಯಸ್ ಈ ವರ್ಷವೂ ಅಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ನಾನು ಹಿಂದಿನ ದಿವಸ ಎಲ್ಲ ಹೋಗೋಕ್ಕಾಗಿರಲಿಲ್ಲ, ಅವತ್ತಿನ ದಿವಸನೇ ಇವಾಗ ಹೋಗ್ತಾ ಇರೋದು. ವೆಡ್ನೆಸ್ಡೇನೇ ಹೋಗಿ ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ. ಇವಾಗ ಆಶಕ, ಸುಧಾಕ, ನನ್ನ ತಂಗಿಯವರು ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ. ನಾನು ಸ್ವಲ್ಪ ಬಿಡೋದೇ ಸ್ವಲ್ಪ ಲೇಟ್ ಆಯಿತು. ಹೇಳಿ ಬರ್ರಿ. ಏನ ರೀತಾ ಮಲ್ಕೊಂಬಿಟ್ಟವನ. ಏನು ನೋಟಿಫಿಕೇಶನ್? ಇವತ್ತಿಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಅಂತ ನೋಟಿಫಿಕೇಶನ್ ಬಂತು. ನಂಗೆ ಅವಾಗೆ ಫ್ಲಾಶ್ ಆಗಿತ್ತು. ಎಲ್ಲರಿಗೂ ಟ್ರೀಟ್ ಕೊಡ್ಬೇಕಪ್ಪ. ಅಂದ್ರೆ ನೋಡು ಹಿಂಗಿದೆ ಈ ಬ್ಯಾಕ್ಗ್ರೌಂಡ್, ಈ ಗ್ರೀನರಿ ಬರ್ರಿ ಸ್ವಲ್ಪ. ಗ್ರೀನರಿ ಮತ್ತೆ ಜಾಸ್ತಿ ಸಣ್ಣ ಕಾಣಿಸೋರೆ. ನಿಜ ಇರೋದನ್ನ ಹೇಳಿದ್ರೆ ಮ್ಯಾನೇಜ್ ಆಗಿದೆ. ಅಷ್ಟು ಗ್ರೀನರಿ ಎಲ್ಲ ಬರ್ಬೇಕು. ಮಂಡೆಗೆ ಡ್ರೈವಿಂಗ್ ಸೇರ್ಕೊಂಡ್ಬಿಡೋಣ ಅಂತಾನೆ ಅನ್ಕೊಂಡಿದ್ದು. ಅಲ್ಲ ಒಂದ್ಸತಿ ಜ್ಞಾಪಕ ಆಯ್ತಾ ಜೆಟ್ಲಾಗ್ ಹೋದಾಗ ಆಶಕ
ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ಅಲ್ಲ ಹೋಗಕ್ಕೆ ಇಷ್ಟ ಆಗ್ತಾ ಇಲ್ಲ ಅಲ್ಲ, ಎಲ್ಲರದು ಒಂದೊಂದು ಒಪಿನಿಯನ್ ಇದೆಲ್ಲ, ಏನು ಮಾಡೋದು ಅಂತ ಅಷ್ಟೇ. ಬೆಳಿಗ್ಗೆ ಹೋಗೋದು ಅಲ್ಲಿ ಮಾರ್ನಿಂಗ್. ಅದಕ್ಕೆ ಬರ್ತಿರಲ್ಲ ಅಲ್ಲಿ ನೀವು. ಅಲ್ಲ ಆಂಟಿ, ನೀವು ಬರೋದು ಬಂದ್ರಿ ಬಿಟ್ಟು ಅಲ್ಲ ನಾನು ಹೋಗ್ತಾ ಇದ್ದೀನಿ ಅಲ್ಲ ಅಲ್ಲ ನೀವು ಬರೋದು ಬಂದ್ರಿ ಬಂದ್ಬಿಟ್ಟು ನಾನು ಬಂದಿದ್ದೀನಿ, ನೀವೆಲ್ಲ ಒಂದ್ ಜೊತೆ ಬಟ್ಟೆ ಎತ್ಕೊಂಡ್ಬನ್ರಿ ಸ್ಟೇ ಮಾಡೋಣ ಅಂತ ಹೇಳ್ದಿರ, ಬಂದ್ಬಿಟ್ಟು ಇಲ್ಲಿ ಬಂದ್ಮೇಲೆ ಇರ್ರಿ 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 ಅಂದ್ರೆ ಮತ್ತೆ ಇರೋದು ಏನಿಲ್ಲ ಊಟ ಮಾಡಿದ ತಕ್ಷಣ ಹೋಗ್ತಾ ಇರೋದೆ, ಕಾರ್ ಕಡಿಮೆ ಇರುತ್ತೆ ಓಡಿಸ್ಬೇಕು ನಾನು. ಏನು ಎಲ್ಲಿದೆ ಅದು ಯಾವುದು ಕಟ್ಟು ತಲೆ ಆರ್ಡರ್ ಕೊಡ್ಬೇಕಂತಿದ್ದು. ಬಿರಿಯಾನಿಗೆ ಆರ್ಡರ್ ಕೊಡ್ಬೇಕು ಅಂತೆ. ನೋಡು ಬಿರಿಯಾನಿಗೆ ಆರ್ಡರ್ ಕೊಡ್ಬೇಕು ಅಂತೆ. ನಾವು ಬಂದಾಗ ಎಂದನ ಒಂದ್ ದಿವಸ ಹಾಕೋದಿಲ್ಲ ತಿನ್ನುವಾಗ ನಾವ್ ಇವತ್ತು ತಿನ್ನಲ್ಲ ಅಂತ ಬಿರಿಯಾನಿಗೆ ಆರ್ಡರ್ ಬೇರೆ ಕೊಡ್ಬೇಕು ಅನ್ಕೊಂಡಿದ್ಯಾ? ಒಬ್ಳು ವೆಜ್ ಕೊಟ್ಬಿಟ್ಟು ವೆಜ್ ಬಿರಿಯಾನಿನೂ ನಾನು ತಿನ್ನಲ್ಲ. ಅಲ್ಲ ಎಲ್ಲ ಇರೋವಾಗ ಏನ್ ಆರ್ಡರ್ ಕೊಡ್ಬೇಕು? ಮೇನ್ ನೀವಾ ಮೇನ್ ಹೆಲ್ಪರ್ ನೀವು. 3 ದಿವಸನೂ ರಾಧಾಂಟಿನೇ ಮೇನ್. 3 ದಿವಸದಲ್ಲೂ ಅದ್ರೊಳಗೂ ನಾವು ಚಿಕ್ಕ ಮಕ್ಳಿಂದ ಆಂಟಿ ಮಾಡಿರೋದೇ ನಾವು ಜಾಸ್ತಿ ತಿಂದಿರೋದು. ಏನು ತಿಂದಿದ್ದು? ಎಲ್ಲ ಮಾಡ್ಕೊಡಲ್ಲ ಅವಾಗೆಲ್ಲ ಎಷ್ಟು ಚೆನ್ನಾಗೆ. ಈಗ ಮರ್ತಾ ಬಿಟ್ಟವ್ರಾ? ಹೋಟೆಲ್ ಇವಾಗ ನಾವೆಲ್ಲ ಅಲ್ಲ, ಇವಾಗ ಹೆಲ್ಪರ್ ಆಗ್ಬಿಟ್ಟವ್ರೆ. ಬಿರಿಯಾನಿ ಅಂತಲ್ಲ, ಈ ಬಿಸಿಬೇಳೆ ಬಾತು ಅದು ಏನೇನೋ ಮಾಡ್ಕೊಡೋರು ಆಂಟಿ ಹೋಟೆಲ್. ಆಮೇಲೆ ವಿಡಿಯೋ ಕ್ರೆಡಿಟ್ ಗೋಸ್ ಟು ಪಾವನಿ ಅಂತ ಹಾಕಿರ್ತಾರೆ. ಪಾವನಿ ಅನ್ನೋರ್ ಮಮ್ಮಿ. ಮಮ್ಮಿ ಅಲ್ಲ ಪಾವನಿ. ವಿಡಿಯೋದ ಕ್ಯಾಪ್ಚರ್ ಆಗೋದು ಅವ್ರ ಮಮ್ಮಿ, ವಿಡಿಯೋ ಮಾಡೋದು ಪಾವನಿ. ಎಲ್ಲರೂ ನಂದು ಬರೀ ಯೂಟ್ಯೂಬ್ ಚಾನೆಲ್ ಮಾತ್ರ ನಂದು. ಚಾನಲ್ ಅವ್ರದ್ದು, ವಿಡಿಯೋ ಓಡಿಸ್ತಾ ಇರೋದು ನಾನು. ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ನೈಟ್ ಈವ್ನಿಂಗ್ ಹೊತ್ತು ಪಡ್ಡು ಮತ್ತು ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಇಲ್ಲಿ RBI ಲೇಔಟ್ ಹತ್ರ ಮಾಡ್ತಾಯಿರ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಒಂದು ಡಿನ್ನರೇ ಮುಗಿಸ್ಕೊಂಡು ಇಲ್ಲಿ ಟ್ರೈ ಮಾಡೋಣ ಐಸ್ ಕ್ರೀಮ್ಸ್ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ. ದಿಹಾನ್ ಸ್ಕೂಲ್ ರೋಡಲ್ಲೇ ಬರುತ್ತೆ ಇದು. ಇಲ್ಲಿ ವೆರೈಟೀಸ್ ಆಫ್ ಕೇಕ್ಸ್ ಇತ್ತು, ಮತ್ತು ಥೀಮ್ ಕೇಕ್ ಎಲ್ಲ ಚೆನ್ನಾಗಿ ಮಾಡಿದರು. ನಂಗೆ ಒಂಥರ ಡಿಫ್ರೆಂಟ್ ಅನಿಸ್ತು. ಮತ್ತು ಕೇಕ್ ನ್ಯಾಚುರಲ್ಸಲ್ಲಿ ಹೆಂಗಿರುತ್ತೋ ಅದೇ ಥರನೇ ಇತ್ತು. ಮತ್ತು ಇಲ್ಲಿ ಲೋಟಸ್ ಬಿಸ್ಕಾಫ್ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡಿದ್ವಿ. ಕ್ವಾಂಟಿಟಿನೂ ತುಂಬ ಚೆನ್ನಾಗೇ ಕೊಟ್ಟಿದ್ರು, ಜಾಸ್ತಿನೂ ಇತ್ತು. ಸೊ ಒಂದೇ ತೊಗೊಂಡಿದ್ದೆ, ಫುಲ್ ಆಗೋಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.